ನನ್ನ ಪ್ರಿಯ ಯೌವನಸ್ಥ ಮಕ್ಕಳೇ, ನಿಮ್ಮೊಂದು ಕಿವಿ ಮಾತು ಹೇಳ್ತದಾನೆ, ಸದಾ ನಿಮ್ಮ ಜ್ಞಾಪಕ ಇರಬೇಕು. ನಿಮ್ಮ ಭವಿಷ್ಯ ಥ್ಯಾಂಕ್ ಗಾಡ್ ಯಾವ ಕಡೆ ನಿಮ್ಮ ಅಪ್ಪ ಅಮ್ಮನ ಕೈಲಿಲ್ಲ. ನಿಮ್ಮ ಭವಿಷ್ಯ ಇರುವಂಥದ್ದು ಪ್ರೈಸ್ ಗಾಡ್ ನಿಮ್ಮ ಕೈಲಿ. ಅದು ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿಕ್ಕಾಗಿ ಯಾವುದು ಒಳ್ಳೆ ಕಂಪನಿ, ಯಾವುದು ಒಳ್ಳೆ ಜಾಬ್, ಯಾವುದು ಒಳ್ಳೆ ಹುಡುಗ ಹುಡುಕಬೇಡಿ. ನಿಮ್ಮ ಅಪ್ಪ ಆಲ್ರೆಡಿ ನಿಮ್ಮ ಸೃಷ್ಟಿ ಮಾಡೋದು ಪರಲೋಕ ತಂದೆ ನನ್ನ ಮಗಳಿಗೆ ಯಾವ ಹುಡುಗ, ನನ್ನ ಮಗನಿಗೆ ಯಾವ ಹುಡುಗಿ ಎಂಬುದಾಗಿ ಮೊದಲೇ ನಿಗದಿ ಮಾಡಿಟ್ಟಿದ್ದಾರೆ. ಆದಮನಿಗೆ ಹವ್ವಳನ್ನು ನಿಗದಿ ಮಾಡಿಟ್ಟಿದ್ದ ರೀತಿಯಲ್ಲಿ, ಹವ್ವಳಿಗೆ ಆದಮನ್ನು ನಿಗದಿ ಮಾಡಿಟ್ಟಿದ್ದ ರೀತಿಯಲ್ಲಿ ಪ್ರೈಸ್ ಗಾಡ್ ದೇವರು ನಿಮಗೂ ಕೂಡ ಒಳ್ಳೆ ಸಂಗಾತಿಯನ್ನು ಮೊದಲೇ ಸಿದ್ಧಗೊಳಿಸಿಟ್ಟಿದ್ದಾರೆ. ಅದಕ್ಕೆ ಅದನ್ನು ಹುಡುಕಕ್ಕೆ ಹೋಗಬೇಡಿ, ಕಂಡಿಡ್ಕೊಳ್ಳಿ. ಹೇಗೆ ಕಂಡಿಡ್ಕೊಳ್ತೀರಿ? ನೀವು ಎಷ್ಟು ಹೆಚ್ಚೆಚ್ಚಾಗಿ ನಿಮಗೋಸ್ಕರ ಆ ಒಳ್ಳೆಯ ಸಂಗಾತಿಯನ್ನು ಯಾರು ಈಗಾಗಲೇ ನಿಗದಿ ಮಾಡಿಟ್ಟಿದ್ದಾರೋ ಅವರನ್ನು ನೀವು ಎಷ್ಟು ಮಟ್ಟಿಗೆ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತೀರಿ, ಯೇಸುವಿನ ವಾಕ್ಯದ ಪ್ರಕಾರ ವಾಕ್ಯದ ಬೆಳಕಿನ ಮುನ್ನಡಿತಾ ಇರ್ತೀರಿ, ಆಗ ಪ್ರೈಸ್ ಗಾಡ್ ನಿಮ್ಮ ಅಪ್ಪ ತಕ್ಕ ಸಮಯಕ್ಕೆ ಅವರನ್ನು ಪ್ರೀತಿ ಮಾಡುವ, ಅವರಿಗೋಸ್ಕರ ಜೀವಿಸುವಂತಹ ಸಂಗಾತಿಯನ್ನು ಏನು ಸಿದ್ಧಗೊಳಿಸಿಟ್ಟಿದ್ದಾರೋ ತಕ್ಕ ಸಮಯ ಬಂದಾಗ ನಿಮ್ಮಿಬ್ಬರನ್ನು ಜಸ್ಟ್ ಒಂದುಗೂಡಿಸ್ತಾರೆ. ಬಟ್ ನೀವೇನಾದರೂ ಯೇಸುವಿನ ವಾಕ್ಯದ ಪ್ರಕಾರ ಜೀವಿಸದೆ ನೀವು ಲೋಕದ ಹಿಂದೆ ಜಸ್ಟ್ ಜೀವಿಸ್ಕೊಂಡು ಹೋದ್ರಿ, ಲೋಕದ ಹಾಡುಗಳಿಗೆ ಡಿಚ್ಕ 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 ನಿಮ್ಮ ಜೀವನ ಖಂಡಿತವಾಗಿಯೂ ಮದುವೆಯಾದ ಆರಂಭದಲ್ಲಿ ಹಂಗೆ ಕುಣಿದಾಡ್ತಾ ಇರ್ತೀರಿ, ಡಿಚ್ಕ 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 ಡಿಚ್ಕ. ಆ ಗಂಡ ಬಂದು ಡಿಚ್ಚಿ ಹೊಡೆಯುವಾಗ ಆಗ ನಿಮ್ಗೆ ಗೊತ್ತಾಗ್ತದೆ, ಹೋಗಿ ಇವನ್ನ ಮದುವೆ ಮಾಡ್ಕೊಂಡಲ್ಲ, ಇವಳನ್ನ ಮದುವೆ ಮಾಡ್ಕೊಂಡಲ್ಲ. ನೀವು ಸೈತನನ್ನು ಹಿಂಬಾಲಿಸ್ಕೊಂಡು ಹೋಗೋದಾದರೆ ದೇವರ ವಾಕ್ಯ ಗೊತ್ತಿಲ್ಲ, ದೇವರ ಜೊತೆ ಮುನ್ನಡೆಯದೆ ಲೌಕಿಕವಾದ ರೀತಿಯಲ್ಲಿ ಲೋಕವನ್ನು ಹಿಂಬಾಲಿಸ್ಕೊಂಡು ಹೋದ್ರಿ, ಲೋಕದ ಒಡೆಯನು ಕೂಡ ನಿಮಗೋಸ್ಕರ ನಿಮ್ಮ ಭವಿಷ್ಯವನ್ನು ನಾಶಗೊಳಿಸ್ಲಿಕ್ಕಾಗಿ ನಿಮಗೋಸ್ಕರ ಜಸ್ಟ್ ಬೇರೊಂದು ಹುಡುಗನನ್ನು ಬೇರೊಂದು ಹುಡುಗಿಯನ್ನು ಖಂಡಿತವಾಗಿ ನಿಗದಿ ಮಾಡಿಟ್ಟಿರ್ತಾನೆ. ಮದುವೆ ಆಗುವಾಗ ಐ ಲವ್ ಯು ಕಣೆ, ಆ ಕಡೆ ಐ ಲವ್ ಯು ಕಣ. ಅದಾದ ಮದುವೆ ಆಯಿತು, ಮದುವೆ ಆದ್ಮೇಲೆ ಗೊತ್ತಾಗ್ತದೆ, ದೂರ ದೂರ ಇದ್ದು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 10 ವರ್ಷ 15 ವರ್ಷ ಪ್ರೀತಿ ಮಾಡ್ತೀರಿ. ಬಟ್ ಯಾವಾಗ ಮದುವೆ ಆಗ್ತದೋ ಮದುವೆಯಾಗಿ ಇಬ್ಬರು ಒಂದೇ ಕೋಣೆಗೆ ಬರ್ತೀರಿ, ಆಗ ಇಬ್ಬರು ಕೂಡ ಸ್ವಲ್ಪ ಉಜ್ಜಾಡುವಾಗ ಗೊತ್ತಾಗ್ತದೆ, ಆಗ ಕಸಿವಿಸಿ ಪ್ರಾರಂಭ ಹೋಗ್ತದೆ. ಆಗ ಹೇಳ್ತೇವೆ ಜಸ್ಟ್ ಈ ಎಲುಬು ನನ್ನದಲ್ಲ, ನನ್ನಿಂದ ಸೃಷ್ಟಿ ಆದವಳಲ್ಲ ಇವಳು. ಆಗ ಆ ಕಡೆ ಹುಡುಗಿ ಹೇಳುವಂಥದ್ದು, ನಾನು ಕೂಡ ಜಸ್ಟ್ ಈ ಆದಮನ ಎಲುಬಿನಿಂದ ಸೃಷ್ಟಿ ಆದವಳಲ್ಲ, ನನ್ನ ಆದಮ ಎಲ್ಲೋ ಇರ್ಬೋದು, ನನ್ನ ಹವ್ವಳು ಎಲ್ಲೋ ಇರ್ಬೋದು ಎಂಬುದಾಗಿ ಕೂಡಿಕೊಂಡು ಹೋಗುವಂಥದ್ದು. ಮೈಸೂರು ನಿಜವಾಗಿ ನಡೆದಂಥ ಘಟನೆ. ಗುರುಗಳ ಬಳಿಗೆ ಕೇಸ್ ಬಂದಿದ್ದು. ಗುರುಗಳು ಹೇಳಿದರು, ಬೇಡಮ್ಮ ಹುಡುಗ ಸರಿಯಿಲ್ಲ. ಇಲ್ಲ ಫಾದರ್, ಅವನು ಎಷ್ಟು ಮಟ್ಟಿಗೆ ಚೇಂಜ್ ಆಗೋದು ಗೊತ್ತಾ, ಜಸ್ಟ್ ಕೊಯ್ಯರಲ್ಲಿ ಬಂದು ಆಡ್ತಾನೆ ಫಾದರ್. ಕೊಯ್ಯರಲ್ಲಿ ಅವ್ನು ಯಾಕೆ ಗೊತ್ತಮ್ಮ ಬಂದಿದ್ದು, ನೀನು ಯಾವ ಮಧ್ಯಾಹ್ನ 3 ಗಂಟೆಗೆ ಶನಿವಾರ ಪ್ರಾಕ್ಟೀಸ್ ಬರ್ತಾ ಇದ್ದೋ, ನೀನು ನೋಡ್ಕೊಂಡು ನೀನು ಹಿಂಬಾಲಿಸ್ಕೊಂಡು ಬಂದವನೇ, ದಯವಿಟ್ಟು ಅವನು ಹಿಂದೆ ಹೋಗಬೇಡ, ಸರಿಯಿಲ್ಲ ಅವನು. ಇಲ್ಲ ಫಾದರ್, ನಿಮಗೇನು ಗೊತ್ತು, ನಿಮಗೆ ಪ್ರೀತಿ ಅಂದ್ರೆ ಗೊತ್ತಿಲ್ಲ, ಹೆಂಡತಿ ಮಕ್ಕಳಿದ್ರೆ ಪ್ರೀತಿ ಗೊತ್ತಾಗೋದು. ಫಾದರ್ಗೇನು ಗೊತ್ತು ಪ್ರೀತಿ ಅಂದರೆ? ನನ್ನ ಪ್ರೀತಿ ಎಷ್ಟು ಮಟ್ಟಿಗೆ ಚೇಂಜ್ ಮಾಡಿದೆ ಗೊತ್ತಾ ನನ್ನ ಹುಡುಗನನ್ನು. ಅವ್ನು ಮೊದಲು ಕುಡಿತಾ ಇದ್ದ, ಈ ಕುಡಿಯೋದು ಬಿಟ್ಬಿಟ್ಟವನೇ, ಬರೀ ಸಿಗರೇಟಲ್ಲಿ ಅವನೇ ಅಷ್ಟೇ, ಸಿಗರೇಟು ಪಾನ್ ಪರಾಗಲಿದ್ದಾನೆ. ಇನ್ನು ಹೋಗ್ತಾ ಹೋಗ್ತಾ ನನ್ನ ಪ್ರೀತಿ ಅವನು ಎಲ್ಲವನ್ನೂ ಚೇಂಜ್ ಮಾಡಿಬಿಡ್ತದೆ. ಫಾದರ್ ಪದೇ ಪದೇ ಹೇಳ್ತಾಯಿದ್ರು, ಕೇಳಲಿಲ್ಲ. ಕೊನೆಗೆ ಅದಾದಮೇಲೆ ಪ್ರೈಸ್ ಗಾಡ್ ಫೈನ್ ಡೇ ಕೊನೆಗೆ ಇಬ್ಬರು ಕೂಡ ಊರು ಬಿಟ್ಟು ಓಡುವುದು, ಹೋಗಿ ಚೆನ್ನೈಲೆಲ್ಲ ಒಂದು ಕಡೆ ಸೆಟ್ಲ್ ಆದರು. ಅಲ್ಲಿ ಚೆನ್ನೈಲಿ ಒಂದು 5 ವರ್ಷ ಇದ್ದರು. 5 ವರ್ಷಕ್ಕೆ 4 ಮಕ್ಕಳನ್ನು ಕೊಟ್ಟ ಪುಣ್ಯಾತ್ಮ, ಒಳ್ಳೆ ಹುಡುಗ. ಎಷ್ಟೋ ತಂದೆ ತಾಯಿಗಳು ಬೇಡ್ತಾರೆ ನಮ್ಮ ಮಕ್ಕಳಿಲ್ವ ಅಂತೇಳಿ. 5 ವರ್ಷಕ್ಕೆ 4 ಮಕ್ಕಳು ಕೊಟ್ಟ, 4 ಮಕ್ಕಳ ತಾಯಿ 5 ವರ್ಷಕ್ಕೆ. ಅದಾದ ಪ್ರೈಸ್ ಗಾಡ್ ಸ್ವಲ್ಪ ದಿನ ಆದಮೇಲೆ ಕೊನೆಗೆ ಹುಡುಗ ಪ್ರೈಸ್ ಗಾಡ್ ಜಸ್ಟ್ ನೋಡಮ್ಮ, ಈಗ 4 ಜನ ಮಕ್ಕಳು ನಾವು ನೋಡ್ಕೊಳ್ಳೋಕೆ ಕಷ್ಟ ಆಗ್ತದೆ, ಈ ಮಗುನ ನೋಡ್ಕೋಬೇಕು, ಜಸ್ಟ್ ಒಂದ್ಸಲ ನಾವು ಮೈಸೂರಿಗೆ ಸೆಟ್ಲ್ ಆಗೋಣ. ಮೈಸೂರಲ್ಲಿ ಅವರ ತಂದೆ ತಾಯಿಗಳು ಎಲ್ಲಿದ್ದರು, ಹುಡುಗಿ ತಂದೆ ತಾಯಿಗಳು ಅದೇ ಏರಿಯಾಗೆ ಅದೇ ಪ್ಯಾರಿಷ್ ಬಂದುಬಿಟ್ಟು ಒಂದು ಬಾಡಿಗೆ ಮನೆ ಮಾಡಿದರು. ಅದು ನೋಡಿ ಅಪ್ಪ ಅಮ್ಮ ಆ ಪ್ಯಾರಿಷ್ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋದರು, ನಮ್ಮ ಕಣ್ಮುಂದೆ ನನ್ನ ಮಗಳು ನೋಡಬಾರ್ದು ಅಂತೇಳಿ. ಅದಾದಮೇಲೆ ಪ್ರೇಯರ್ ಸ್ವಲ್ಪ ದಿನಗಳಾದಮೇಲೆ ಪ್ರೈಸ್ ಗಾಡ್ ಪ್ರೇಯರ್ ಒಂದು ದಿನ ಪ್ರೈಸ್ ಗಾಡ್ ಜಸ್ಟ್ ಆ ಹುಡುಗ ನನಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಆಗಿದೆ ಅಂತೇಳಿ, ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಹೊರಗಡೆ ಹೋದ, ಎಲ್ಲೋ ಹೊರಗಡೆ ರಾಜ್ಯದಲ್ಲಿ. ಅದು ಹೋದವನು ಜಸ್ಟ್ ಹುಡುಕಿ ಸಾಕಾದ್ಲು. ಜಸ್ಟ್ 4 ವರ್ಷ 5 ವರ್ಷ ಹುಡುಕಿದ್ಲು, ಎಲ್ಲೋದ್ನೋ ಎಲ್ಲಿದ್ದನೋ ಪತ್ತೆ ಇಲ್ಲ. ಚೆನ್ನಾಗಿ ಓದೋದು ಹುಡುಗಿ, ಡಿಗ್ರಿ ಓದ್ತಿದ್ದದ್ದು ಹುಡುಗಿ, ಎಜುಕೇಷನ್ ಹೋಯಿತು, 4 ಮಕ್ಕಳ ತಾಯಿ ಆದರು. ಈಗ ಮಕ್ಕಳು ಓದಿಸ್ಬೇಕು, ಮಕ್ಕಳು ಒಂದು ಭವಿಷ್ಯ ರೂಪಿಸ್ಬೇಕು, ಚಿಕ್ಕ ಮಕ್ಕಳು, ಊಟ ಗತಿ ಇಲ್ಲ. ಕೊನೆಗೆ ಫಾದರ್ ಮನೆಗೆ ಬಂದು ಅಡುಗೆ ಕೆಲಸ ಸೇರ್ಕೊಂಡ್ಳು.
ಚೆನ್ನಾಗಿ ಡಿಗ್ರಿಲು ಚೆನ್ನಾಗಿ ಓದುವಂಥ ಫಸ್ಟ್ ಕ್ಲಾಸ್ ಓದುವಂಥ ಹುಡುಗಿ. 4 ಜನ ಮಕ್ಕಳು ನೋಡ್ಕೊಳ್ಳೋದಾ ಅಥವಾ ಓದಬೇಕಾ? ಓದೋದು ಕ್ಯಾನ್ಸಲ್ ಆಯಿತು. 4 ಜನ ಮಕ್ಕಳನ್ನ ಮುನ್ನಡೆಸ್ಲಿಕ್ಕಾಗಿ ಫಾದರ್ ಮನೆಗೆ ಅಡುಗೆ ಕೆಲಸ ಸೇರಿಕೊಳ್ತು ಹುಡುಗಿ. ಫಾದರ್ ಹೇಳ್ತಿದ್ದಾರೆ, ನಾನು ಮೊದಲು ಹೇಳಿದೆ ಈ ಹುಡುಗ ಸರಿ ಇಲ್ಲ. ಇಲ್ಲ ಮಮ್ಮಿ ನಿಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮನ ಹತ್ರನೂ ಅಷ್ಟೇ, ಇಲ್ಲ ಮಮ್ಮಿ ನಿಂಗೆ ಗೊತ್ತಿಲ್ಲ, ನನ್ನ ಹುಡುಗ ಹೆಂಗಿದ್ದಾನೆ ಗೊತ್ತಾ, ಕೊಡು ಮಮ್ಮಿ, ನೀನು ನೋಡ್ಬೇಕು ಮಮ್ಮಿ, ನೀನು ಸಾಯಂಕಾಲ ಬಂದು ನಿಂತ್ಕೋಬೇಕಾದ್ರೆ 5:30 6 ಗಂಟೆ ಬರ್ತಾನೆ. ಜಸ್ಟ್ ಸಿಂಗಲ್ ವೀಲಲ್ಲೇ ಗಾಡಿ ಓಡಿಸ್ತಾನೆ. ಕಿವಿಗೊಂದು ಓಲೆ ಹಾಕಿದ್ದಾನೆ, ಜುಟ್ಟು ಬಿಟ್ಟಿದ್ದಾನೆ. ಮಮ್ಮಿ ಹೇಳಿದ್ದಾರೆ, ಈ ಹುಡುಗ ಆ್ಯಕ್ಚುಲಿ ಭೂಮಿಯಲ್ಲಿ ಇರುವಂಥ ವ್ಯಕ್ತಿ ಅಲ್ಲ, ಝೂಗಾಡಲ್ಲಿರಬೇಕು. ಪ್ಲೀಸ್ ಬೇಡ ಮಗಳೇ. ಕೇಳಲಿಲ್ಲ. ಸರ್ಕಸಲ್ಲಿರೋದು ಪ್ರಾಣಿ ನೀನು ಕಟ್ಕೋತಾ ಇದೆಯಾ, ಬೇಡ. ಕೇಳಲಿಲ್ಲ. ಕೊನೆಗೆ ಜಸ್ಟ್ ಯೋಚನೆ ಮಾಡಿ ಪ್ರಿಯರೇ, ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಹಾಕ್ಸಿ ಕೊನೆಗೆ ತಂದೆ ಕೈ ಕೊಟ್ಟು ತಾಯಿ ಕೈ ಕೊಟ್ಟು ಇರೋದು ಒಬ್ಬ ಮಗಳು ಓಡಿ ಹೋದ್ಲು. ಇವತ್ತು ಏನು ಅನುಭವಿಸ್ತದಾಳೆ? ಯಾತನ ಜೀವಿತ ಅನುಭವಿಸ್ತದಾಳೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಮದುವೆ ಆಗಿರುವಂಥ ಸಹೋದರ ಸಹೋದರಿಯರೇ ಮತ್ತು ಯೌವನಸ್ಥ ಮಕ್ಕಳೇ, ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ 3 ದೊಡ್ಡ ಬಹುಮಾನ ಇದೆ. ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ 3 ದೊಡ್ಡ ಬಹುಮಾನ ಇದೆ. ನಂಬರ್ 1, ನಿಮ್ಮ ಆಯಸ್ಸು ಕಳ್ಕೊಳ್ತೀರಿ, ಕಡಿಮೆ ಆಗ್ತದೆ. ನಂಬರ್ 2, ನಿಮ್ಗೆ ಎಂಥ ಆರೋಗ್ಯವಂತರಾಗಿ ಇವತ್ತಿದ್ರೂ ಕೂಡ ರೋಗಕ್ಕೆ ತುತ್ತಾಗ್ತೀರಿ. 3ನೇದು, ನೀವು ಎಂಥ ಶ್ರೀಮಂತಿಕೆ ಉದ್ಯೋಗದಲ್ಲಿದ್ದರೂ ಕೂಡ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಿದ್ರಿ, ಜಸ್ಟ್ ನೀವು ಬಿಕಾರಿಗಳಾಗ್ತೀರಿ, ಬಡತನ ಬಂದುಬಿಡ್ತೀರಿ. 3 ಗಿಫ್ಟ್ಗಳು. ಟುಡೇ, ಈ ದಿನ ಸಪೋಸ್ ನಿಮ್ಮ ತಂದೆ ತಾಯಿಗಳು ಈ ಲೋಕದಲ್ಲಿಲ್ಲ, ಪರಲೋಕದಲ್ಲಿದ್ದರೆ ಪಶ್ಚಾತ್ತಾಪಡುವಂಥ ದಿನ ಪ್ರಿಯರೇ. ನಿಮ್ಮ ತಂದೆ ತಾಯಿ ಮನಸ್ಸಲ್ಲಿ ನಿಮ್ಮ ವಿಷಯದಲ್ಲಿ ಏನಾದರೂ ಅವ್ರು ಕಣ್ಣೀರಾಕಿದರೆ ಖಂಡಿತವಾಗಿಯೂ ಆ ಗತಿ ಬರಬಾರ್ದ, ಇವತ್ತು ಪಶ್ಚಾತ್ತಾಪಡ್ರಿ. ಈಗಿರುವಂಥ ನಿಮ್ಮ ತಂದೆ ತಾಯಿಗಳೇನಾದರೂ ಒಂದು ವೇಳೆ ಇದ್ದರೆ ಪ್ಲೀಸ್ ಇವತ್ತು ಪಶ್ಚಾತ್ತಾಪಟ್ಟು ಇನ್ನು ಮುಂದೆ ದೇವರೊಂದು ಮುನ್ನಡೆದು ನಿಮ್ಮ ತಂದೆ ತಾಯಿಗಳನ್ನ ಡ್ಯಾಡಿ ಕೊಟ್ಟಿರುವಂಥದ್ದು, ಪರಲೋಕ ತಂದೆ ಕೊಟ್ಟಿರುವಂಥದ್ದು, ನಾನು ಅವ್ರ ಕಣ್ಣಲ್ಲಿ ಯಾವ ಕಣ್ಣು ನೀರು ಹಾಕ್ಸೋದಿಲ್ಲ. ನಾನು ಸದಾಕಾಲ ತಂದೆ ತಾಯಿಗಳಿಗೆ ಅಧೀನಾಗಿ ಬಾಳ್ತೇನೆ. ಪ್ಲೀಸ್ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಖಂಡಿತ ಬೈಬಲ್ ಹೇಳ್ತದೆ, ನಿಮ್ಮ ಮನೆಯ ವಸ್ತುಲು ಡೋರ್ ಕ್ಲೋಸ್ ಮಾಡುವ ವಸ್ತುಲು 2 ಭಾಗ ಆಗಿಬಿಡ್ತದೆ. 2 ಭಾಗ ಆದಮೇಲೆ ಆ ಚೌಕಟ್ಟು 2 ಭಾಗ ಆದಮೇಲೆ ಬಾಗಿಲು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಓಪನ್ ಆಗಿರ್ತದೆ, ಕಳ್ಳ ಯಾವ ಸಂದರ್ಭ ಬೇಕಾದ್ರೂ ಬಂದು ನಿಮ್ಮ ಜೀವನವನ್ನು ಹಾಳು ಮಾಡ್ಬೋದು ಪ್ರಿಯರೇ. ಅದಕ್ಕೆ ಇವತ್ತು ಪಶ್ಚಾತ್ತಾಪಡೋಣ. ಯೂದನಿಗೆ ಆದಂಥ ಗತಿ ನಮ್ಗೆ ಯಾರಿಗೂ ಆಗಬಾರ್ದು ಎಂಬುದಾಗಿ ತಿಳಿದು ಪ್ರಭು ಯೇಸು ನಮ್ಮೆಲ್ಲರ ಜೊತೆ ಮಾತನಾಡ್ತಿದ್ದಾರೆ. ಪಶ್ಚಾತ್ತಾಪಡಿರಿ. ಸೊ ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಆದಮನ ಬಗ್ಗೆ ಒಳ್ಳೆಯ ಭವಿಷ್ಯ ಇಟ್ಕೊಂಡಿದ್ರು, ಸೌಲನ ಬಗ್ಗೆ ಒಳ್ಳೆಯ ಯೋಜನೆ ಹಾಕ್ಕೊಂಡಿದ್ರು, ಇವನು ಯೂದನ ಬಗ್ಗೆನೂ ಕೂಡ ಒಳ್ಳೆಯ ಯೋಜನೆ ಹಾಕ್ಕೊಂಡಿದ್ರು. ಬಟ್ ಪ್ರೈಸ್ ಗಾಡ್, ಇವರೆಲ್ಲರೂ ಕೂಡ ತಮ್ಮ ಕೈಯಾರೆ ತಮ್ಮ ಭವಿಷ್ಯ ಹಾಳು ಮಾಡಿಕೊಂಡ್ರು.